ಈಗ ರಾಮ ಜನ್ಮಭೂಮಿ, ಇವರು ಯಾರೋ ಇತಿಹಾಸದ ಖಜಾನೆ, ಇವರು ಆಧುನಿಕ ಖಜಾನೆಗಳು. ಇವ್ರು ಹೇಳ್ತಾರೆ ಏನು, ನಾವು ಭಯಭಕ್ತಿಯಿಂದ ಕೊಟ್ಟ ಇಟ್ಟಿಗೆಯನ್ನ, ಏನಪ್ಪ ನಾನು ಹೋಗಿದ್ದೇನೆ ಮಾರ್ರೆ, ಒಂದು 300 ಮನೆಗೆ ಹೋಗಿದ್ದೇನೆ ಮಿತ್ತು, ಮಡಿ ಹುಟ್ಟು ಭಾರಿ ಅಲ್ಲ, ನಾನು ಸತ್ಯ ಹೇಳ್ಬೇಕಲ್ಲ. ಭಯಭಕ್ತಿಯಿಂದ ಇಲ್ಲ, ನಾವು ರಾಮನ ಮೇಲೆ ಭಯಭಕ್ತಿಯಿಂದ ₹1 ಕೊಟ್ಟು ಆ ಗೋಣಿ ಚೀಲದಲ್ಲಿ ತುಂಬಿ ಕೊಟ್ಟದ್ದು ಸರ್. ಆ ಗೋಣಿ ಚೀಲ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇಟ್ಟಿಗೆ ಇದು ಇವರ ಮನೆಗೆ ಕಟ್ಟಲಿಕ್ಕೆ ಹೋಗಿದೆ, ಅಲ್ಲಿ ಒಂದೇ ಒಂದು ಇಟ್ಟಿಗೆ ಯೂಸ್ ಮಾಡಿಲ್ಲ. ಹಾಗಾಗಿ ಇದೇನಂತಂದ್ರೆ 5 ವರ್ಷ ಸರ್, 5 ವರ್ಷಕ್ಕೆ ಒಂದು ದೇವಸ್ಥಾನ, 1000 ವರ್ಷಗಳ ಇತಿಹಾಸ ಇದೆ ಕೇರಳದ ತ್ರಿವೇಂದ್ರಂ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಮಂಗಳಾದೇವಿಯಿಂದ ಹಿಡಿದು ಕೊಲ್ಲೂರಿನಿಂದ ಹಿಡಿದು ಶಬರಿಮಲೆಯ ದೇವಸ್ಥಾನದವರೆಗೆ 100 ವರ್ಷಗಳ ಇತಿಹಾಸ ಇದೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ. ಸಣ್ಣ ಪುಟ್ಟ ಚಿಲ್ಲರೆ ಏನಾದರೂ ಕಳ್ಳತನ ಆಗಿರ್ಬೋದು. ಆದರೆ ಇವರಿಗೆ 5 ವರ್ಷಕ್ಕೆ ದೋಚಿಬಿಟ್ರಲ್ಲ. ಇನ್ನು 5 ವರ್ಷ ಇದರಲ್ಲಿ ಮೂರ್ತಿ ಇರ್ತದ? ನಿಮಗೆ ಗ್ಯಾರಂಟಿ ಉಂಟಾ? ನನಗೆ ಗ್ಯಾರಂಟಿ ಇಲ್ಲ. ಇದು ಎಲ್ಲವೂ ಕೂಡ RSSನವರೇ ಆ ಕಮಿಟಿಯಲ್ಲಿ ಸೇರಿಸಿದ್ದು. ಯಾರು ಸೇರಿಸಿದ್ದು? ಮೋದಿ ಸೇರಿಸಿದ್ದು, ಮೋಹನ್ ಭಾಗವತ್ ಸೇರಿಸಿದ್ದು. ಅದ್ರ ಬಗ್ಗೆ ಮಾತಾಡಿದ್ರೆ ಹಿಂದೂ ಧ್ರುವಿ. ಇವರು ಬರೀ ಮನುಷ್ಯರನ್ನ ಬೈಯುವುದಲ್ಲ ಸರ್, ದೇವರನ್ನ ಬೈತಾರೆ. ಅಯೋಧ್ಯೆಯಲ್ಲಿ, ವಾರಣಾಸಿಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಅಲ್ಲಿ ಶ್ರೀರಾಮನನ್ನ ಟ್ರೋಲ್ ಮಾಡಿದ ದಾಖಲೆ ನನ್ನ ಹತ್ರ ಇದೆ. ನೀನು ದೇವರೇ ಅಲ್ಲ, ನಿನ್ನನ್ನು ಕೊಂಡೋಗಿ ಯಾವ್ದಾದ್ರು ಸ್ಲಮ್ಮಲ್ಲಿ ಇಡ್ತೇವೆ ಅಂತೇಳಿ ಇದೇ RSSನ ಹುಡುಗರು ಮಾಡಿದ ದಾಖಲೆ ತೆಗೆದಿಟ್ಕೊಂಡಿದ್ದೇವೆ. ಯಾರ ಕೊನೆಗೆ ತಪ್ಪಿ ಇವರ ಅಪ್ಪ ಅಮ್ಮ ಏನಾದ್ರು ಮನೆಯಲ್ಲಿ ಹೇಳಿದ್ರೆ, ನೀನು ನನ್ನ ಅಪ್ಪ ಅಮ್ಮನೇ ಅಲ್ಲ ಹೇಳುವ ಜಾತಿ ಇದು. ಇವರು ನಮಗೆ ಹೇಳುದಾ? ಏನ್ರಿ ರಾಹುಲ್ ಗಾಂಧಿ ವಂಶ ನಾಶ ಮಾಡ್ತೀರಿ? ಅವರ ನೆರಳು ಮುಟ್ಲಿಕ್ಕೆ ಆಗ್ತದ ನೋಡಿ, ಅವರ ನೆರಳು ಮುಟ್ಲಿಕ್ಕೆ ಆಗ್ತದ ನೋಡಿ. ಇಂತಹ ನೀವು ಅವತ್ತು ಪಾಪ ಏನು ಗೊತ್ತಿಲ್ಲದ ಒಬ್ಬ ಸಂತ, ಅವರ ಪಾಡಿಗೆ ಅವರು ಪ್ರಾರ್ಥನೆ ಮಾಡಿ ಬರುವಾಗ, ನಿಶಸ್ತ್ರವಾಗಿ ಬರುವಾಗ, ಆ ಬಡ ಗಾಂಧೀಜಿಯವರು ಪಾಪ ಹೀಗೆ ಬರುವಾಗ ಏನೋ ಗುಂಡಿಟ್ಟು ಕೊಂದ್ರಿ ಅಂತೇಳಿ, ಆ ರಾಹುಲ್ ಗಾಂಧಿಯನ್ನು ಕೊಲ್ತೇನೆ, ಇವನನ್ನು ಕೊಲ್ತೇನೆ, ಅದು ಬಿಡಿ, ಒಬ್ಬ ಕಾರ್ಯಕರ್ತನನ್ನು ಮುಟ್ಟಿ ನೋಡಿ ನೀವು. ಈ ಯಶಪಾಲ್ ಸುವರ್ಣರ ಕತೆ ನನಗೂ ಗೊತ್ತುಂಟು. ಯಾಕೆ ಸರ್ ಗೊತ್ತುಂಟಾ? ನಮ್ಮ ಮಾಜಿ ಸಹೋದರ ಹಿಂದೂ ಯುವ ಸೇನೆಯಲ್ಲಿ. ಈಗ ಹೇಳ್ತೇನೆ ಕತೆ. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕು ಚೊಕ್ಕ ಮಾಡಿದ, ಧ್ವಂಸ ಮಾಡಿದ. ಪಾಪದವರ 20 ಜನ ಮಹಿಳೆಯರ ಮನೆಗೆ ಹೋಗಿ 2 ಲಕ್ಷ ಲೋನ್ ಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಸಹಿ ಹಾಕಿಸಿಕೊಂಡು 20 ಲಕ್ಷದಾಗೆ ಬ್ಯಾಂಕ್ ತೆಗೆದು ಪಾಪ ಮ್ಯಾನೇಜರ್ ಆತ್ಮಹತ್ಯೆ ಮಾಡಿಕೊಂಡ. ಇವ ಪ್ರಕಾಶ್ ರಾಜರನ್ನು ಸಮುದ್ರಕ್ಕೆ ಎಸಿತಾನಂತೆ. ನಾವೆಂತ ಫುಟ್ಬಾಲ? ಸಮುದ್ರಕ್ಕೆ ಎಸಿಲಿಕ್ಕೆ ನಾವೆಲ್ಲಂತ ಫುಟ್ಬಾಲ ತೆಗೆದು ಒಗಿಲಿಕ್ಕೆ? ಈ ಪುಣ್ಯಾತ್ಮ ಇಡೀ ಹಿನ್ನೆಲೆಯೇ, ಇವರ ಎಷ್ಟು ಪಬ್ ಇದೆ ಮಣಿಪಾಲದಲ್ಲಿ, ಏನೇನು ಮಾಡ್ತಾರೆ ಎಲ್ಲ ಕಥೆಯಲ್ಲಿ ಗೊತ್ತುಂಟು. ನಿನ್ನೆ ಅದನ್ನು ಜಾಹೀರಾತೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು. ಮನುಷ್ಯ ಈ ಪುಣ್ಯಾತ್ಮ ನನ್ನ ಫೋಟೋಕ್ಕೂ ಉಗುಳಿದ್ದ. ಯಾರು? ಆಗ ಕೆಲವು ಹುಡುಗರು ನನ್ನ ಫೋಟೋಕ್ಕೆ ಉಗುಳಿದ್ದ. ಆಗ ಕೆಲವು ಹುಡುಗರು ಹೇಳಿದ್ರು, ನಿನಗೆ ಶಾಪ ಮಾರಾಯ ಅಂತ, ನಿನಗೆ ಶಾಪ ಉಗುಳಬಾರ್ದು, ಚಪ್ಪಲಿಯಲ್ಲಿ ಹೊಡಿಬಾರ್ದು ಹೇಳುದು ನಮ್ದೊಂದು ಸಂಪ್ರದಾಯ. ಯಾರಿಗೂ ಅದು ಬಿಡಿ, ನಾನು ಹೇಳುದಿಲ್ಲ ಅದನ್ನು. ಆದರೆ ಅದು ಶಾಪ ನೋಡಿ. ನೀನು